ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ ಇವಾಗ BSc ನರ್ಸಿಂಗ್ 3rd ಸೆಮಿಸ್ಟರ್ ಹುಡುಗರು ಭಾಳ ಕ್ವೆಶನ್ ಕೇಳಿದ್ರಿ ರಿಲೇಟೆಡ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮ್. ಓಕೆ, ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಏನೆಲ್ಲ ಡೌಟ್ಸ್ ಇದ್ದು ಸೊ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಡೇಟ್ ಹೇಳಿ ಬರ್ತಾರೆ ಅಂತ ಹೇಳಿದ್ರೆ, ಸೊ ಹಂಗಾಗಿಬಿಟ್ಟು ನಿಮಗೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಿರೋದು. ಸೊ ಫಸ್ಟ್ ಹೇಳ್ಬಿಡ್ತೀನಿ ನೋಡಿರಿ, ನಿಮ್ಮದು ಇನ್ನೂ ಕೂಡ ಟೈಮ್ ಬಿಟ್ಟವರ ಅಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಇನ್ನೂ ಕೂಡ ಡೇಟ್ ಬಿಟ್ಟಿಲ್ಲ, ಬಟ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, ಒನ್ಸ್ ಅವ್ರೇನಾದರೂ ವೆಬ್ಸೈಟಲ್ಲಿ ಅಂದರೆ RGHS ಏನಾದರೂ ಅಪ್ಲೋಡ್ ಮಾಡಿದರೆ ನಾನು ತಿಳಿಸ್ತೀನಿ. ಇನ್ ಕೇಸ್ ಅಪ್ಲೋಡ್ ಮಾಡದೆ ಹೋಗಿದ್ರೆ ರೆಡಿಯಾಗಿದ್ದಂತೂ ನಮ್ಗೆ ಗೊತ್ತಿರುತ್ತೆ ಯಾವ ಡೇಟ್ ಅಂತಂದು ಸ್ಟಾರ್ಟ್ ಆಗೋದು. ಇಲ್ಲ ಅಂತ ಅದೇನಂತಂದರೆ RGHS ವೆಬ್ಸೈಟಲ್ಲಿ ಬಿಡ್ತಾರೆ. ಇಲ್ಲ ಅಂತಂದರೆ ನಿಮ್ಮ ಒಂದು ಪ್ರಿನ್ಸಿಪಲ್, ನಿಮ್ಮ ಒಂದು ಕಾಲೇಜ್ ಪ್ರಿನ್ಸಿಪಲ್ಗೆ ಆ ಒಂದು ಸರ್ಕ್ಯುಲರ್ ಸೆಂಡ್ ಮಾಡಿರ್ತಾರೆ. ಅದು ನಮ್ಗೆ ಗೊತ್ತಾಗಿರ್ತದೆ, ನಾನು ನಿಮ್ಗೆ ತಿಳಿಸ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇವಾಗ ನೀವು ಏನು ಮಾಡ್ಬೇಕಂತಂದರೆ ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ. ಓಕೆ, ನಿಮ್ಮ BSc ನರ್ಸಿಂಗ್ 3rd ಸೆಮಿಸ್ಟರ್ ರಿಸಲ್ಟ್ ಅನ್ನೋದು ಆಗಸ್ಟ್ ಫಸ್ಟ್ ವೀಕಲ್ಲಿ ಬರ್ತದೆ ಖಂಡಿತ. ಯಾಕಂತಂದರೆ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ರೀತಿ ನಡೀತದೆ ಅಂತಂದರೆ ಈಗ 1 day 2 days ಮುಗಿಯೋಲ್ಲ. ಓಕೆ, ಈ ವರ್ಷ ನಿಮಗೋಸ್ಕರ ಹೊಸ್ದಾಗಿ ಏನಾಗಿದೆ ಅಂತಂದರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 20 ಜನನ ಅಷ್ಟೇ ಅಸೆಸ್ಮೆಂಟ್ ಮಾಡ್ಬೇಕು. ಮೀನ್ಸ್ ಏನಂತಂದರೆ ನೀವು 100 ಜನ ನಿಮ್ಮ ಕಾಲೇಜಲ್ಲಿ ಇದ್ದೀರ ಅಂತಂದರೆ 5 ದಿನ ತೊಗೊತಾರೆ ಅಥವಾ 6 ದಿನ ಆದರೂ ತೊಗೋಬಹುದು. ಸೊ ಹಾಗಾಗಿಬಿಟ್ಟು ಏನಾಗುತ್ತೆ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಇದು ಲಾಸ್ಟ್ ಡೇಟ್ 28 ತನಕ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈ ಮಂತ್ 28 ತನಕ ಆಗ್ಬೋದು. ಸ್ಟಾರ್ಟಿಂಗ್ ಡೇಟ್ ಏನಪ್ಪ ಅಂತಂದರೆ ಮೇ ಬಿ ಸರ್ಕ್ಯುಲರ್ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ವೀಕಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಅಂದರೆ ಎಟ್ ಎ ಟೈಮ್ ನಿಮ್ಮ ಕಾಲೇಜ್ ಒಳಗೂ ಒಂದೇ ದಿನ ಸ್ಟಾರ್ಟ್ ಆಗ್ಬೇಕಂತೇನಿಲ್ಲ. ನಿಮ್ಮ ಕಾಲೇಜವರು ಯಾವತ್ತು ನಡೆಸ್ತಾರೆ ಅದ್ರ ಮೇಲೆ ಡಿಪೆಂಡ್. ಅಂದರೆ ಇನ್ ಕೇಸ್ ನೆಕ್ಸ್ಟ್ ಇವಾಗ ಮಂಡೇಯಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದಂತಂದರೆ ನಿಮ್ಮ ಕಾಲೇಜಲ್ಲಿ ಮಂಡೇನೇ ಸ್ಟಾರ್ಟ್ ಮಾಡಬೇಕಂತ ಏನಿಲ್ಲ. ಓಕೆ, ಅವರು ಟ್ಯೂಸ್ಡೇ ವೆಡ್ನೆಸ್ಡೇ ಯಾವಾಗಾದರೂ ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಲಾಸ್ಟ್ ಡೇಟ್ ಒಳಗಡೆ ಅವ್ರು ಏನು ಮಾಡ್ಬೇಕಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಮುಗಿಸ್ಕೋಬೇಕಾಗಿರ್ತದೆ. ಓಕೆ, ಇವಾಗ ಎಲ್ಲನೂ ಕೂಡ ನೀವೇನಪ್ಪ ಅಂತಂದರೆ ನಿಮಗೆ ಸದ್ಯಕ್ಕೆ ಎಕ್ಸಾಮ್ ಪರ್ಪಸ್ಸು ಕೇರ್ ಪ್ಲ್ಯಾನ, ಕೇಸ್ ಸ್ಟಡಿ ಏನು ಕೇರ್ ಪ್ಲ್ಯಾನ್ ತೊಗೊತಿದ್ರಲ್ವ. ಸೊ ನಿಮ್ಗೋಸ್ ಕೇರ್ ಪ್ಲ್ಯಾನ್ ಬೇಕಾಗ್ತದೆ. ನಾಳೆ ಎಕ್ಸಾಮ್ ಒಳಗೆ ಯಾವುದೋ ಒಂದು ಡಿಸೀಸ್ ಕಂಡೀಷನ್ ಕೊಟ್ಬಿಡ್ತಾರೆ, ಸಡನ್ನಾಗಿ ಕೇರ್ ಪ್ಲ್ಯಾನ್ ಹಾಕೋಕೆ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಅಂಥ ಒಂದು ಸಿಚುವೇಷನ್ ಒಳಗೆ ನೀವೇನು ಮಾಡ್ಬೇಕಂತಂದರೆ ಲೈಕ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಏನಿದೆ ಅಂತಂದರೆ ಭಾಳಷ್ಟು ನಿಮಗೆ ಕೇರ್ ಪ್ಲ್ಯಾನ್ಗಳು ಸಿಗ್ತವೆ. ಅವನ್ನೆಲ್ಲನೂ ಕೂಡ ಡೌನ್ ಮಾಡ್ಕೊಂಬಿಡ್ರಿ. ಓಕೆ, ಎಲ್ಲನೂ ಕೂಡ ಡೌನ್ ಮಾಡ್ಕೊರಿ. ಎಕ್ಸಾಮಲ್ಲಿ ಯಾವುದೋ ನಿಮ್ಮ ರ್ಯಾಂಡಮಾಗಿ ಒಂದು ಪೇಷಂಟ್ನ ಬಿಟ್ಬಿಟ್ರೆ ಅದ್ರದ್ದು ನೀವು ಎಲ್ಲನೂ ಕೂಡ ಡೀಟೇಲ್ಸಾಗಿ ಹಿಸ್ಟ್ರಿ ತೊಗೊಳೋದಕ್ಕಂತಾರೆ ಟೈಮ್ನಾಗುತ್ತೆ ಆ್ಯಂಡ್ ಟೈಮ್ ಹಿಡಿತದೆ. ಬಟ್ ಎಕ್ಸಾಮ್ ಟೈಮಲ್ಲಿ ನಿಮಗೆ ಆ್ಯಕ್ಚುಲಿ ಅದನ್ನು ನೋಡ್ದೇ ಬರೀಬೇಕು. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದೇ ಅದು ಆ ರೀತಿ. ಬಟ್ ಎಲ್ಲ ಹುಡುಗರು ನಮ್ದು ಏನು ಮಾಡ್ತವೆ, ಒಂದು ರ್ಯಾಂಡಮಾಗಿ ಪೇಷಂಟ್ ಕೊಟ್ಟಾದ ತಕ್ಷಣ ಅದ್ರದ್ದು ಬರೆದು ಬಿಡ್ತಾರೆ. ಓಕೆ, ಒಂದು PDF ಡೌನ್ ಮಾಡ್ಕೊಂಡು ಬರೆದು ಬಿಡ್ತಾರೆ. ನಿಮ್ಮ ಎಕ್ಸಾಮ್ ಪರ್ಪಸ್ ಸದ್ಯಕ್ಕೆ ಆ್ಯಕ್ಚುಲಿ ನಿಮ್ಗೆ ಮಾರ್ಕ್ಸ್ ಚೆನ್ನಾಗಿ ಬೇಕಂತಂದರೆ ಅಷ್ಟು ಮಾಡಿರಿ, ಏನಾಗಲ್ಲ. ಓಕೆ, ಬರೀರಿ. ಸಾಧ್ಯ ಆದರೆ ಯಾವ ರೀತಿ ಬರೆಯೋದು ಗೊತ್ತಾಗಿಲ್ಲ ಅಂತಂದರೆ ಟೆಲಿಗ್ರಾಮಲ್ಲಿ ಭಾಳಷ್ಟು ಇದೆ ನೋಡಿರಿ ಕೇರ್ ಪ್ಲ್ಯಾನ್ಗಳು. ಒಂದಷ್ಟು ಹೋಗಿ ಡೌನ್ ಮಾಡ್ಕೊಂಬಿಡ್ರಿ, ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ಎಕ್ಸಾಮ್ ಮುಗಿದ ತಕ್ಷಣ ವಾಪಸ್ ಡಿಲೀಟ್ ಮಾಡೋರಂತೆ. ಸದ್ಯಕ್ಕಂದ್ರೂ ಡೌನ್ ಮಾಡಿ ಇಟ್ಕೋರಿ, ಮುಂದೆ ನಿಮಗೆ ಫ್ಯೂಚರ್ನು ಕೂಡ ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸರಿ, ಇವಾಗಂತೂ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಹೇಳಿದೆ ನಾನು. ಇವಾಗ ನೀವು ಆದಷ್ಟು ರೆಡಿ ಆಗಿರ್ರಿ. ನೆಕ್ಸ್ಟ್ ವೀಕಿಂದ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಯಾವಾಗ ಎಂಡ್ ಆಗುತ್ತೆ ಏನಂತಂದು ಈ 28 ತನಕ ಆಗೋ ಚಾನ್ಸಸ್ ಇದೆ. 28 ಎಂಡ್ ಆದರೆ ಪ್ರಾಕ್ಟಿಕಲ್ ಎಕ್ಸಾಮು ಮತ್ತು ಥಿಯರಿ ಎಕ್ಸಾಮು ಎರಡು ಕಂಬೈಂಡ್ ಆಗಿಬಿಟ್ಟು ನಿಮ್ಮ ರಿಸಲ್ಟ್ ಬರೋದು ಆಗಸ್ಟ್ ಫಸ್ಟ್ ವೀಕನ್ನಷ್ಟಿಗೆ ನಿಮ್ದು ರಿಸಲ್ಟ್ ನಿಮ್ಮ ಕೈಗೆ ಬರ್ತದೆ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ಮತ್ತು ಇಟ್ ಮೀನ್ಸ್ ಭಾಳ ಜನ ಕೇಳಿದ್ರನಕ್ಕೆ ನಿಮ್ಮ ಸಮಾಧಾನ ಆಗಲ್ಲ ಅನ್ನೋ ಕೇಳಿದ್ದೀನಿ. ಇನ್ನೂ ಕೂಡ ಡೇಟ್ ಕನ್ಫರ್ಮೇಷನ್ ಆಗಿಲ್ಲ, ಬಂದರೆ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡಿರಿ. ಟೇಕ್ ಕೇರ್, ಬಾಯ್.